ಇದ್ದೀನಿ. ಧನ್ವಿ ಕೂಡ ಇವತ್ತು ಪುದೀನ ಕಬಾಬ್ ಬೇಕು ಅಂತ ಇದ್ದಾಳೆ, ಹಾಗಾಗಿ ಇವತ್ತು ಪುದೀನ ಕಬಾಬ್ ಮಾಡೋಣ ಅಂತ ನಾನು ½ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇವಾಗ ತೋರಿಸ್ತೀನಿ. ನೋಡ್ತಿರ್ಬೋದು ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಒಂಚೂರು ಇದು ಕೋಟಿಂಗ್ ಎಲ್ಲ ತಿಂದು ನೋಡಿ ಟೇಸ್ಟ್ ಹೇಳಿ ಮಗಳು. ಅಪ್ಪ ಒಳ್ಳೆದಂತ ಸಾಗಿಸ್ಕೊತೈತಂತೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಾನು ಈವ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಯಾವಾಗಲೂ ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡೋದು ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಈವ್ನಿಂಗ್ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ಮಿಸ್ ಮಾಡ್ತೇನೆ, ವಾಚ್ ಮಾಡಿ. ಇನ್ನು ನೈಟ್ ಊಟಕ್ಕೆ ಇವತ್ತು ಚಿಕನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಧನ್ವಿನೂ ಕೂಡ ತುಂಬ ದಿನದಿಂದ ಚಿಕನ್ ಕೇಳ್ತಾ ಇದ್ಲು, ಅದರಲ್ಲೂ ಪುದೀನ ಕಬಾಬ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಇವತ್ತು ಪುದೀನ ಕಬಾಬ್ ಮಾಡೋಣ ಅಂತ. ಅವಳಿಗೂ ಕೂಡ ಪುದೀನ ಕಬಾಬ್ ತುಂಬಾ ಇಷ್ಟ, ನಮಗೂ ಕೂಡ ಇಷ್ಟ. ಆ ರೆಸಿಪಿನೂ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದೆ, ಈಗ ಹೊಸದಾಗಿ ಯಾರೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೂ ಶೇರ್ ಆದಾಗ ಆಗುತ್ತೆ ಅಂತ ಪುದೀನ ಕಬಾಬ್ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನಾವು ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಪುದೀನ ಕಬಾಬ್ ಮಾಡಿಬಿಟ್ಟು ಅದಕ್ಕೆ ಅದ್ರ ಜೊತೆಗೆ ಚಿಕನ್ ಸಾಂಬಾರು ಮತ್ತು ರೈಸು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ನಾನ್ ವೆಜ್ಜೇ ತೋರಿಸಿರೋದು ಜಾಸ್ತಿ ವೆಜ್ಗಿಂತ, ಹಾಗಾಗಿ ನಾನ್ ವೆಜ್ಜೇ ಇಷ್ಟ ಅಲ್ವಾ. ಹಾಗಾಗಿ ಇನ್ನು ವೆಜ್ಜಲ್ಲೂ ತೋರಿಸ್ತೀನಿ ರೆಸಿಪಿನ. ಮುಂದೆ ಇನ್ನು ವೀಡಿಯೋದಲ್ಲಿ ವೆಜ್ ರೆಸಿಪಿನೂ ಕೂಡ ಬರ್ತಾ ಇರುತ್ತೆ, ಮಿಸ್ ಮಾಡ್ದೇ ವಾಚ್ ಮಾಡಿ ಆಯಿತಾ. ಇನ್ನಿವಾಗ ಫಸ್ಟ್ ಪುದೀನ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಡ್ಬಿಡೋಣ, ಆಮೇಲೆ ಚೆನ್ನಾಗಿರುತ್ತೆ ಕಬಾಬ್ ಬೇಯಿಸ್ಲಿಕ್ಕೆ ಅಂದ್ಕೊಂಡು ಫಸ್ಟ್ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿ ಇಟ್ಬಿಟ್ರೆ 1 hour ಆದರೂ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಕಬಾಬು ಅಂದ್ಕೊಂಡು ಅದಕ್ಕೆ ಫಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಫಸ್ಟು ನನ್ನ ಮಗಳು ಕೇಳೋದೆ ಕಬಾಬು, ಹಾಗಾಗಿ ಆಮೇಲೆ ಬೇಕಾದ್ರೆ ರೈಸ್ ಸಾಂಬಾರು ನಿಧಾನಕ್ಕೆ ಮಾಡ್ಕೊಡೋಣ ಅಂತ ಫಸ್ಟ್ ಕಬಾಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಮಿಸ್ ಮಾಡ್ತೇನೆ ಒಂದ್ಸರಿ ಮನೇಲಿ ಪುದೀನ ಕಬಾಬ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಕೂಡ ಪುದೀನ ಕಬಾಬ್ದು ಪ್ಯಾಕೆಟ್ ಪೌಡರ್ ಸಿಗುತ್ತೆ, ಅದಷ್ಟು ಚೆನ್ನಾಗಿರಲ್ಲ. ನಾನು ಒಂದ್ಸರಿ ತಂದು ಟ್ರೈ ಮಾಡಿ ನೋಡಿದ್ದೆ, ಅದೆಷ್ಟು ಇಷ್ಟ ಆಗ್ದಲೇ ಮನೆಯಲ್ಲೇ ಟ್ರೈ ಮಾಡಬೇಕು ಅಂತ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬರುತ್ತೆ, ಫ್ರೆಶ್ ಆಗಿ ಎಲ್ಲ ರೆಡಿ ಮಾಡ್ಕೊತೀವಲ್ಲ ಮಸಾಲೆ, ತುಂಬಾ ಚೆನ್ನಾಗಿ ಬರುತ್ತೆ. ಓದ್ಕೊಂಡು ಬರೆದ್ರೆ ಮಕ್ಳಿಗೆ ಈಸಿ ಆಗುತ್ತೆ. ನಾನು ಹೇಳ್ತೀನಿ, ಅವಳು ಆದ್ರೂ ಸುಮ್ಮನೆ ಬರೆದು ಇಟ್ಬಿಡ್ತಾಳೆ ಒಂದೊಂದು ಟೈಮು. ಅಕಸ್ಮಾತ್ ನಾನೇ ಕೂತ್ಕೊಂಡು ಏನಾರು ಬರೆಸ್ತಿದ್ರೆ ನಾನು ಓದಿಸ್ತಾನೆ ಬರೆಸ್ಬಿಡ್ತೀನಿ ಅವಳಿಗೆ. ನಾನು ½ kg ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇವಾಗ ತೋರಿಸ್ತೀನಿ. ½ kg ಚಿಕನ್ಗೆ ಎಷ್ಟೆಷ್ಟು ಬೇಕು ಅಂತ. ಪುದೀನ ಕಬಾಬ್ ಅಂತೂ ಸೂಪರಾಗಿರುತ್ತೆ, ನನಗಂತೂ ಸಖತ್ ಇಷ್ಟ, ನಮ್ಮ ಧನ್ವಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಇವಾಗ ಒಂದು ಜಾರ್ ತೊಗೊಳ್ಳೋಣ. ಇದಕ್ಕೆ ಏನೇನು ರುಬ್ಬಕ್ಕೆ ಬೇಕು ಅಂದರೆ ಫಸ್ಟು 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಅರ್ಧ kg ಚಿಕನ್ ಅಲ್ವ, ಹಾಗಾಗಿ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಮೇನ್ ಬೇಕಾಗಿರೋದೆ ಪುದೀನ ಸೊಪ್ಪು ಜಾಸ್ತಿ, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದೇ ಅಲ್ವಾ ಫ್ಲೇವರ್ ಕೊಡೋದು, ಹಾಗಾಗಿ ಇದ್ರ ಜೊತೆಗೆ ಇವಾಗ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬಾರ್ದು, ತೆಳು ಆಗಿಬಿಡುತ್ತೆ. ಹಾಗಾಗಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಚಿಕನ್ ತೊಗೊಳ್ಳೋಣ. ಇನ್ನು ½ kg ಚಿಕನ್ ಇತ್ತಲ್ಲ ಅದನ್ನು ತೊಗೊಳ್ಳೋಣ. ಇವಾಗ ಇದಕ್ಕೆ ಆವಾಗಲೇ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇನ್ನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಇವಾಗ ಕಾರ್ನ್ಫ್ಲೋರ್ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದ್ದೀನಿ. ಇನ್ನು ಒಂದು ಅರ್ಧ ನಿಂಬೆಹಣ್ಣು, ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಫುಲ್ ಹಾಕೋತಾ ಇದ್ದೀನಿ ನಾನು. ಇವಾಗ ಇನ್ನು ಮೊಸರು ಹಾಕೋತಾ ಇದ್ದೀನಿ ಸ್ವಲ್ಪ, ಸಾಕು. ಇನ್ನೊಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ, ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿನ. ಇನ್ನು ಇದಕ್ಕಿನ್ನ ಮೊಟ್ಟೆ ಸೇರಿಸ್ಕೊಳ್ಳೋಣ. 1 ಮೊಟ್ಟೆ ಚಿಕ್ಕದು, 1 ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ, ಚಿಕ್ಕದೊಂದು. ನಾನು ಯಾವಾಗಲೂ ಮೊಟ್ಟೆನ ವಾಶ್ ಮಾಡೇ ಇಟ್ಬಿಡ್ತೀನಿ. ಇನ್ನು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚಿಕನಿಗೂ ಮಸಾಲೆ ಅಂಟ್ಕೋಬೇಕು, ಇಷ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಕಬಾಬು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಒಂದು 1 hour ಆದರೂ ಮ್ಯಾರಿನೇಟ್ ಮಾಡಿಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಇವಾಗ ಫ್ರಿಜ್ಜಲ್ಲಿ 1 hour ಇಡ್ತೀನಿ ನಾನು.
ಇದನ್ನು ಫ್ರಿಜ್ಜಲ್ಲಿ 1 ಅವರ್ ಎತ್ತಿಟ್ಟು ಆಮೇಲೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಕೋಟಿಂಗ್ ಚೆನ್ನಾಗಿ ಕೂರುತ್ತೆ ಮತ್ತು ಒಂಥರ ಸಾಫ್ಟಾಗೂ ಬರುತ್ತೆ ಚಿಕನ್. ಹಾಗಾಗಿ 1 ಅವರ್ ಎತ್ತಿರ್ತೀನಿ. ಹೋಮ್ವರ್ಕ್ ಬರಿತಾ ಇದ್ದಾಳೆ. ಕನ್ನಡ ಕಾಪಿ ರೈಟಿಂಗ್ ಚಿನಿ ಅದು ಕನ್ನಡ ಕಾಪಿ ರೈಟಿಂಗ್ ಕೊಟ್ಟಿದ್ದಾರೆ, ಅದನ್ನು ಬರಿತಾ ಇದ್ದಾಳೆ. ಓಕೆ, ಬರ್ಕೋ. ಅಷ್ಟೊತ್ತಿಗೆ ಅದನ್ನು ರೆಡಿ ಮಾಡ್ತೀನಿ. ಓಕೆನಾ? ಬೇಗ ಬರಬೇಕಾದ್ರೆ ಇನ್ನು ಅವಳು ಕೂಡ ಆಟಾಡಕ್ಕೆ ಹೋಗಿ ಬರ್ತೀನಿ 1 ಅವರ್ ಅಂತ ಹೋದ್ರು. ಆಟ ಆಡ್ಕೊಂಬರ್ಲಿ ಅಂತ ಸುಮ್ಮನೆ ಮನೆ ಒಳಗೆ ಇದ್ರೆ ಅವಳಿಗೂ ಕೂಡ ಬೋರ್ ಆಗುತ್ತಲ್ಲ. ಹಾಗಾಗಿ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಫಾರಮ್ ಕೋಳಿ ಇದೆಯಲ್ಲ, ಫಾರಮ್ ಕೋಳಿ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಫಸ್ಟೇ ಅದನ್ನೆಲ್ಲ ಹುರ್ಕೊಬೇಕು. ಹುರಿದುಬಿಟ್ಟು ಸಾಂಬಾರು ಮಾಡಿದ್ರೆ ಫಾರಮ್ ಕೋಳಿ ಸಾಂಬಾರು ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಹಾಗಾಗಿ ಎಲ್ಲ ಮಸಾಲೆನೂ ಇನ್ನು ಈ ಕಡೆ ಚಿಕನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ಆ ಕಡೆ ಫ್ರೈ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಹಾಕ್ಲಿಕ್ಕೆ. ಇನ್ನು ಈ ಕಡೆ ಚಿಕನ್ ಸಾರಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ವಿಷಲಂತೂ ಓಡಿಸ್ಕೊಬೇಕು. ಇಲ್ಲಿ ಚಿಕನ್ ಬೇಯೋದು ಸ್ವಲ್ಪ ಲೇಟು. ಹಾಗಾಗಿ ಇನ್ನು ರೈಸಿಗೂ ಕೂಡ ಇಟ್ಕೊಬೇಕು. ಆಮೇಲೆ ಕಬಾಬ್ನ ಬೇಯಿಸ್ಕೊಳ್ತೀನಿ. ನನಗಂತೂ ಇನ್ನು ಅಡುಗೆ ಮಾಡುವಾಗಂತೂ ತುಂಬಾ ಬಟ್ಟೆ ಬೇಕಾಗುತ್ತೆ ಕೈ ಒರೆಸ್ಲಿಕ್ಕಂತೂ. ಎಷ್ಟು ಬಟ್ಟೆ ಆದರೂ ಸಾಲಲ್ಲ. ಒಂದು 2-3 ಬಟ್ಟೆನಾದರೂ ಒದ್ದೆ ಮಾಡಿಟ್ಟಿರ್ತೀನಿ. ನಿಮಗೂ ಕೂಡ ಇದೇ ಥರ ಆಗುತ್ತೆ, ಕಮೆಂಟಲ್ಲಿ ತಿಳಿಸಿ ಹೇಳಿ. ಇನ್ನು ಸೌತೆಕಾಯಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹೆಚ್ಬಿಟ್ಟು ಇಡೋಣ, ರೆಡಿ ಮಾಡಿ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಫಸ್ಟೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಫಸ್ಟೇ ಹೆಚ್ಚಿಟ್ಬಿಟ್ರೆ ಹೆಂಗೆ ಅಂದರೆ ಹೆಚ್ಚಿಟ್ಟಿದ್ದು ಕಾಣುತ್ತಲ್ಲ, ಅವಾಗ ಸೌತೆಕಾಯಿ ಆವಾಗ ತಿಂದ್ಬಿಟ್ಟು ನಾರು ಖಾಲಿ ಮಾಡ್ತೀವಿ. ಇಲ್ಲ ಅಂದರೆ ಊಟ ಟೈಮಲ್ಲಿ ಹೆಚ್ಕೊಂತು ಅಂದರೆ ಊಟದ ಜೊತೆ ಸ್ವಲ್ಪ ತಿನ್ನೋದು ಕಡಿಮೆ ಇರುತ್ತೆ. ನಾನು ಹೆಚ್ಚಿಟ್ಬಿಟ್ರೆ ಏನು ಮಾಡ್ತೀನಿ, ಹೋಗ್ತಾ ಬರ್ತಾ ಸೌತೆಕಾಯಿನ ತಿಂದ್ಬಿಟ್ಟು ಖಾಲಿ ಮಾಡ್ತೀನಿ. ಧನ್ವಿತ್ ಸ್ವಲ್ಪ ತಿನ್ನೋದು ಕಡಿಮೆ. ಒಂದೊಂದ್ಸಲಿ ಕೊಟ್ಟರೆ ಉಪ್ಪನ್ನ ಅದ್ರ ಮೇಲೆ ಉದುರಿಸ್ಕೊಟ್ರೆ ಸ್ವಲ್ಪ ತಿಂತಾಳೆ, ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ಈರುಳ್ಳಿ ಸೌತೆಕಾಯಿನೆಲ್ಲ ಹೆಚ್ಚಿಡ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ಅವಳಿಗಂತೂ ಆಗೋದೇ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹತ್ರ ತಂದೊಳಗಿಟ್ರೆ 1 ಕಿಲೋಮೀಟ್ರ್ ದೂರ ಓಡೋಗಿರ್ತಾಳೆ. ಹಾಗಾಗಿ ಇನ್ನು ಖಾರ ಎಲ್ಲ ರುಬ್ಬಿದಿತ್ತಲ್ಲ, ಅದು ಮಿಕ್ಸಿ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹಂಗೆ ಬಿಟ್ಟರೆ ವೈಟ್ ಮಿಕ್ಸಿ ಆಗಿರೋದಕ್ಕೂ ಕಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಏನಾದರೂ ಗಲೀಜು ಏನಾರು ಆಗಿದ್ರೆ ಒರೆಸ್ಬಿಟ್ಟು ಅದಕ್ಕೆ ಬಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ. ರೈಸ್ ಇಟ್ಕೋಬೇಕು. ಆಮೇಲೆ ಚಿಕನ್ ಸಾಂಬಾರಿಗೆ ಮುದ್ದೆ ಇರಲೇಬೇಕು. ನಮ್ಮೂರು ಸೈಡ್ ಕಡುಬು ಮಾಡ್ತಾರೆ. ಒಂದಿನ ಕಡುಬು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ. ಹಾಗಾಗಿ ಮಾಡು ಅಂತ ಇರ್ತಾಳೆ. ರವೆ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ರು ಕಡುಬು ಮಾಡ್ಬೋದು. ಹಾಗಾಗಿ ಒಂದಿನ ಒಂದು ಸ್ವಲ್ಪ ಜಾಸ್ತಿನೇ ರವೆ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಬೆಳಿಗ್ಗೆ ಟಿಫನ್ಗಾರ ಮಾಡ್ಕೊಬೋದು. ಈ ಥರ ಚಿಕನ್ ಸಾಂಬಾರು ಏನಾರು ಮಾಡಿರ್ತೀವಲ್ಲ, ಆ ಟೈಮಲ್ಲಾದರೂ ಮಾಡ್ಬೋದು. ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕಾಲಿನೇ ಆಗಲ್ವಾ? ಇನ್ನು ಇಲ್ಲಿ ಎಷ್ಟು ಅಂಕ ಐತೆ ಗೊತ್ತಾ? ಇಲ್ಲಿ ಇನ್ನು ಇವರು ಬಿ ಸೇರಿಕೊಂಡು ಅವಳಿಗಿನ್ನ ಧನ್ವಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ಅದಕ್ಕೆ ಹೋಮ್ವರ್ಕ್ ಬರೀತಾ ಇದ್ದಾಳೆ. ಅವಳು ಕಲರಿಂಗ್ ಮಾಡ್ತಾಳೆ. ಆಲ್ರೆಡಿ ಅವಳು ಟ್ಯೂಷನ್ಗೆ ಹೋಗ್ತಾಳೆ ಚಿಂಟು. ಹಾಗಾಗಿ ಅವಳು ಟ್ಯೂಷನೆಲ್ಲ ಮುಗಿಸ್ಕೊಂಡ್ಬಂದ್ಬಿಡ್ತಾಳೆ. 4 ಗಂಟೆಗೆ ಹೋಗಿ 6 ಗಂಟೆಗೆಲ್ಲ ಬಂದುಬಿಡ್ತಾರೆ. ಹಾಗಾಗಿ ಅವಳು ಹೋಮ್ವರ್ಕ್ ಎಲ್ಲ ಮುಗ್ದಿರುತ್ತೆ. ಆಮೇಲೆ ಇವಳನ್ನ ಆಟಾಡೋಕ್ಕೆ ಬಾ ಅಂತ ಕರೀತಾಳೆ. ಆವಾಗೇ ಅವಳು ಓದೋಕ್ಕೆ ಕೂತಿರ್ತಾಳೆ. ಹಾಗಾಗಿ ಓದಬೇಕು ಅವಳು ಬರಲ್ಲ, ನೀನೇ ಬಂದು ಇಲ್ಲಿ ಕೂತ್ಕೊಂಡು ಅವಳಿಗೆ ಹಂಗೆ ಓದಿಸು ಅಂತ ಹೇಳಿ ಅಲ್ಲೇ ಕೂರ್ತಿದ್ದೀನಿ. ಅದಕ್ಕೆ ಅವಳು ಕಲರಿಂಗ್ ಮಾಡ್ತಾ ಇದ್ದಾಳೆ. ಇವಳು ಹೋಮ್ವರ್ಕ್ ಇತ್ತಲ್ಲ, ಅದನ್ನು ಬರ್ಕೋತಾ ಇದ್ಲು. ಇಬ್ರು ಕುತ್ಕೊಂಡು ಎಷ್ಟು ಮಾತಾಡ್ತೀರಾ? ಬರೆಯೋದಿಲ್ಲ, ಬರೀ ಓದೋದಿಲ್ಲ. ಒಂದಷ್ಟು ಅರ್ಧ ಮಾತಾಡ್ತೀರಾ ಅಲ್ವಾ? ಜಾಸ್ತಿ ಪ್ರೆಸ್ ಮಾಡಬಾರ್ದು, ಅದನ್ನ ಕಟ್ಟಾಗ್ಬಿಡುತ್ತಾಯ್ತಾ? ಇಲ್ಲಿ ಹೆಂಗೈತೆ ಹಂಗೆ ಆಗ್ಲೇ ಫ್ಲವರ್ದು ಇದು ನಾನೇ ಮಾಡಿದ್ದು, ಇದು ಚಿಂಟಕ್ಕ ಮಾಡಿದ್ದು, ಇದು ನಾನೇ ಮಾಡಿದ್ದು, ಇದು ನೀನು 2 ನೀನು ಮಾಡಿದ್ಯಾ, 3 ನಾನು ಮಾಡಿದ್ದೀನಿ ಅಲ್ಲ. ಈ ಕಡೆ ವಿಷಲ್ ಕೂಡ ಬಂದು ವಿಷಲ್ ಎಲ್ಲ ಆರಿಬಿಟ್ಟು ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಸಾಂಬಾರನ್ನ ಜಾಸ್ತಿ ಮಾಡ್ಕೋಬೇಕು. ಹಾಗಾಗಿ ಇನ್ನು ಮೊಟ್ಟೆನೂ ಕೂಡ ಹಾಕಿಲ್ಲ. ಮೊಟ್ಟೆನ ಹಾಕ್ಬಿಟ್ಟು ವಿಷಲ್ ಕೂಗಿಸ್ಬಿಟ್ರೆ ಕಲಸೋಗ್ಬಿಡುತ್ತಲ್ಲ. ಹಾಗಾಗಿ ವಿಷಲೆಲ್ಲ ಹಾರಿ ಚಿಕನ್ ಬೆಂದಿರುತ್ತಲ್ಲ, ಆ ಟೈಮಲ್ಲಿ ನಾನು ಮೊಟ್ಟೆನ ಹಾಕ್ಬಿಟ್ಟು ಎಷ್ಟು ಸಾಂಬಾರು ಬೇಕಷ್ಟು ಅದಕ್ಕೆ ರೆಡಿ ಮಾಡ್ಕೊತೀನಿ. ಇದಾಗಿದೆ, ಮಾಡ್ಕೋಬೇಕು. ಇನ್ನು ಕಬಾಬ್ ಬಂದು ಬೇಯಿಸ್ಕೋಬೇಕು ಅಷ್ಟೇ. ಅಡುಗೆ ರೆಡಿ ಆಗುತ್ತೆ. ಆಮೇಲೆ ಊಟ ಮಾಡ್ಕೋಬೇಕು. ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಏನಾದರೂ ಅಕಸ್ಮಾತ್
ನೀರೇನಾರು ಹಾಕೋಬೇಕಾದ್ರೆ ತಣ್ಣೀರು ಮಿಕ್ಸ್ ಮಾಡಲ್ಲ, ಬಿಸಿ ಮಾಡ್ಬಿಟ್ಟು ನೀರು ಬಿಸಿ ಮಾಡಿಬಿಟ್ಟು ಇದ್ರೊಳಗೆ ಹಾಕೋತೀನಿ, ಬೇಗ ಕುದಿಯುತ್ತೆ ಸಾಂಬಾರು. ಹಾಗಾಗಿ ಇನ್ನು ಅದು ಬಿಸಿ ಇರೋದ್ರಿಂದ ಅದಕ್ಕೆ ತಣ್ಣೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಇವಾಗ ಸರಿ ಮಾಡ್ಕೋಬೇಕು. ಬರ್ತಿದೆ, ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೆ, ಗೊತ್ತಿತ್ತು ಚರ್ಬಿ ಜಾಸ್ತಿ ಇದೆಯಲ್ಲ ಅಂತ, ಆದ್ರೂ ಎಣ್ಣೆ ಬಿಟ್ಟಿದೆ ಇದರಲ್ಲಿ. ಚರ್ಬಿ ಎಲ್ಲ ಜಾಸ್ತಿ ಇದ್ದರೆ ಚಿಕನಲ್ಲಿ ಇಲ್ಲ ಮಟನಲ್ಲಿ ಅದರಲ್ಲೇ ಎಣ್ಣೆ ಬಿಟ್ಬಿಡುತ್ತೆ, ನಾವು ಆಯಿಲ್ ಹಾಕೋದೇ ಬೇಕಾಗಲ್ಲ. ಸ್ವಲ್ಪನೇ ಸಾಂಬಾರು ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಸಾಂಬಾರು ಮಾಡ್ಕೊತಾ ಇಲ್ಲ. ನಮ್ಮನೇಲಿ ಸಾಂಬಾರು ಸ್ವಲ್ಪ ಖಾಲಿ ಆಗೋದು ಕಡಿಮೆ, ಜಾಸ್ತಿ ಇದ್ದೀನಿ. ಇನ್ನು ನಾಳೆ ಮಧ್ಯಾಹ್ನ ಅಕಸ್ಮಾತ್ ಉಳಿದ್ರೆ ಸ್ವಲ್ಪ ಸಂಜೆ ಕೇಳ್ತಾಳೆ ಅಂತ ಸಂಜೆ ಕೊಡ್ತೀನಿ ಅಷ್ಟೇ, ಜಾಸ್ತಿ ಕೊಡ್ಲಿಕ್ಕೆ ಹೋಗಲ್ಲ, ಹೀಟ್ ಆಗಿಬಿಡುತ್ತಲ್ಲ ಚಿಕನ್ ಎಲ್ಲ ತಿಂದರೆ. ಮೊಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಡ್ಬಾರ್ದು. ಇನ್ನು ಇವಳು ಮತ್ತು ಚಿಂಟುನ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ರು. ನಾವು ಹೋಗಂಗಿರಲಿಲ್ಲ, ಆದ್ರೂ ಹೊರಗಡೆನೇ ಇದ್ಬಿಟ್ಟು ಪ್ರಸಾದನ ಇಸ್ಕೊಬಂದಿದ್ದಾಳೆ ಧನ್ವಿ. ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಶನಿವಾರ ಜೋರಾಗಿ ಪೂಜೆ ನಡೆಯುತ್ತೆ. ನಾನು ಯಾವಾಗಲೂ ಹೋಗ್ತೀನಲ್ಲ ಒಂದೊಂದು ಟೈಮು ಆ ದೇವಸ್ಥಾನಕ್ಕೆ. ಹಾಗಾಗಿ ಇನ್ನು ಬಂದ ತಕ್ಷಣ ಅವ್ರ ಅಜ್ಜಿ ಕಾಲ್ ಮಾಡಿದ್ರು, ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಅಂದರೆ ನಮ್ಮ ದೊಡ್ಡಮ್ಮ ಅವ್ರ ಜೊತೆ ಮಾತಾಡ್ತಾ ಇದ್ದಾಳೆ. ಇನ್ನು ಪಾಪು ಇದೆಯಲ್ಲ ನಮ್ಮ ಅಣ್ಣನ ಮಗ, ಅವನು ಕೂಡ ಮಾತಾಡಿಸ್ತಾ ಇದ್ದಾಳೆ. ಇನ್ನು ಟೈಮ್ ಬಂದು 8:30 ಏನೋ ಆಗಿದೆ. ಅವಳಿಗೆ ಕಬಾಬ್ ಬೇಯಿಸ್ಕೊಡೋಣ ಅಂತ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಇನ್ನು ಫಸ್ಟು ಪುದೀನ ಕಬಾಬ್ ಮಾಡಿಕೊಟ್ರು, ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಊಟ ತಿಂದ್ಬಿಟ್ಟು ಮಲಗ್ಸೋಕ್ಕೆ ಸರಿ ಆಗಿಬಿಡುತ್ತೆ ಅಂತ. ಇನ್ನು ಕಬಾಬ್ ಎಲ್ಲ ಮಾಡಿದ್ರೆ ಆಯಿಲ್ ಖಾಲಿ ಆಗೋದು ಸ್ವಲ್ಪ ಕಷ್ಟ, ಅದೇ ಬೇಜಾರು. ಇನ್ನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಕೋಟಿಂಗ್ ಕೂಡ ಚೆನ್ನಾಗಿ ಕೂತಿದೆ. ಈ ಕಡೆ ಎಣ್ಣೆನೂ ಕಾಯ್ಲಿಕ್ಕೆ ಕೂಡ ಇಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕೋಟಿಂಗ್ ನಿಂತಿದೆ. ಇನ್ನು ಆಯಿಲ್ ಕೂಡ ಜಾಸ್ತಿ ಏನು ಹಾಕೊಂಡಿಲ್ಲ, ಸ್ವಲ್ಪನೇ ಹಾಕೊಂಡಿದ್ದೀನಿ. ಆಯಿಲ್ ಖಾಲಿ ಆಗೋದು ಕಡಿಮೆ ಅಲ್ವಾ ಕಬಾಬಿಂದು, ಹಾಗಾಗಿ. ಇನ್ನು ಎಣ್ಣೆ ಕಾಯ್ದ ತಕ್ಷಣ ಕಬಾಬ್ನ ಒಂದೊಂದಾಗಿ ಇದ್ರೊಳಗೆ ಬಿಟ್ಕೊಡೋದು. ಹಾಕಿದ ತಕ್ಷಣ ಅದನ್ನ ಕೈ ಆಡ್ಕೊಡ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಕಲರ್ ಬಂದಮೇಲೆ ಅದನ್ನು ತಿರುಗಿಸ್ಬಿಟ್ಟು ಹಾಕಿದ್ರೆ ಆಮೇಲೆ ಇನ್ನೊಂದು ಕಡೆ ಬೇಯ್ಕೊಂಬಿಡುತ್ತೆ. ಕಲರು ತೋರಿಸಿ ಲಾಸ್ಟಿಗೆ ಹೇಗೆ ಬಂದಿದೆ ಅಂತ ಪುದೀನ ಕಬಾಬ್ದು ಕಲರ್ ಸಖತ್ತಾಗಿ ಬಂದಿರುತ್ತೆ. ಕೋಟಿಂಗ್ ನಾವು ಹೇಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು, ಕೋಟಿಂಗ್ ಕುತ್ಕೊಳ್ಳುತ್ತೆ. ಪುದೀನದು ಘಮ ಬರ್ತಾ ಇದೆ, ಸಖತ್ತಾಗಿ ಬರ್ತಾ ಇದೆ ಸ್ಮೆಲ್ ಅಂತೂ. ಪುದೀನ ಫ್ಲೇವರ್ ಸಖತ್ತಾಗಿರುತ್ತೆ. ಇನ್ನೊಂದ್ಸರಿ ಲೆಮನ್ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಮನ್ ಕಬಾಬ್ನ ಟ್ರೈ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗಾಗಿರುತ್ತೆ ಅಂತ. ಇದನ್ನು ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಲೆಮನ್ ಕಬಾಬ್ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ, ಹಾಗಾಗಿ ಅದನ್ನು ಒಂದ್ಸರಿ ಟ್ರೈ ಮಾಡಬೇಕು. ಇದು ಒಂದು 5 ರಿಂದ 6 ನಿಮಿಷ ಬೇಯಲಿ ಒಂದು ಸೈಡು, ಆಮೇಲೆ ಮಿಕ್ಸ್ ಮಾಡಿಕೊಡೋಣ. ಇಲ್ಲಾಂದರೆ ಈಗಲೇ ಮಿಕ್ಸ್ ಮಾಡಿಕೊಟ್ರೆ ಅದು ಕೋಟಿಂಗ್ ಇಲ್ಲಲ್ಲ, ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನೋಡ್ತಿರ್ಬೋದು ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಒಂಚೂರು ಇದು ಕೋಟಿಂಗ್ ಎಲ್ಲ ಬಿಟ್ಕೊಂತ ಇಲ್ಲ ನೋಡಿ, ನೀಟಾಗಿ ಕೋಟಿಂಗ್ ಕೂತಿದೆ. ಒಂಚೂರು ಕೂಡ ಸಾಕ್ತಿಲ್ಲ. ಹಾಕಿದ ತಕ್ಷಣ ಕೈ ಆಡ್ಕೊಡ್ಬಾರ್ದು, ಅವಾಗ ಕೋಟಿಂಗ್ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಹಾಗಾಗಿ ಒಂದೊಂದು ಟೈಮ್ ಸಿಡ್ದು ಬಿಡುತ್ತೆ, ಅದೇ ಸ್ವಲ್ಪ ಭಯ ಆಗೋದು ನನಗೆ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಡೋಣ. ಪುದೀನ ಕಬಾಬ್ ಬೇಕಾ? ಚೆನ್ನಾಗಿರುತ್ತಾ ಪುದೀನ ಕಬಾಬ್? ನಿಂಗೆ ಇಷ್ಟನಾ? ಇಷ್ಟ. ಪುದೀನ ಕಬಾಬ್ ಅಂದರೆ ಇವಳಿಗೂ ಇಷ್ಟ, ಹಾಗಾಗಿ ಅದನ್ನೇ ಮಾಡು ಅಂತ ಹೇಳಿಲ್ಲ, ಇವತ್ತು ಅದನ್ನೇ ಮಾಡಿದ್ದೀನಿ. ಎರಡು ಕಡೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಕಬಾಬ್ ಸೂಪರ್ ಆಗಿರುತ್ತೆ. ಇದಕ್ಕೆ ಬೇಕಾದ್ರೆ ಲಾಸ್ಟಿಗೆ ಕಬಾಬಿಗೆ ಚಾಟ್ ಮಸಾಲ ಬೇಕಾದರೂ ಉದುರಿಸ್ಕೋಬೋದು, ಅದು ಇನ್ನೂ ಫ್ಲೇವರ್ ಜಾಸ್ತಿ ಕೊಡುತ್ತೆ. ಹಾಗಾಗಿ ನೋಡ್ತಿರ್ಬೋದು ಕಬಾಬು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು 2 ಸೆಕೆಂಡ್ ಅಷ್ಟೇ ರೆಡಿ ಆಗಿಬಿಡುತ್ತೆ. ಚಿನಿ ಬಾಗ್ಲೊತ್ತಿಗೆ ಇನ್ನು ನನ್ನ ಹಸ್ಬೆಂಡು ಕೂಡ ಬಂದರು ಇವಾಗ. ಇವಾಗ ಕಬಾಬ್ ಬೆಂದಿದೆ, ಎತ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕಿಟ್ಕೊಂಡಿದ್ದೀನಿ.
ಇನ್ನು ಒಂದು ಸರಿ ಕಬಾಬ್ನ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕೂಡ ಬಂದಿದೆ. ಇನ್ನು ಇನ್ನೊಂದು ಸರಿ ಬೇಯಿಸೋಕ್ಕೆ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಬೇಕು ಅಂತ ಇರುತ್ತೆ, ಅಷ್ಟರೊಳಗೆ ಅದನ್ನು ತಿನ್ಕೊಬೋದಲ್ಲ ಅಂತ ಬಿಸಿ ಬಿಸಿಯಾಗಿ. ಇನ್ನು ಸೇಮ್ ಅದನ್ನೇನು ಬೇಯಿಸ್ಕೊಂಡ್ವಿ ಅದೇ ಥರ ಈ ಬ್ಯಾಚ್ನೂ ಕೂಡ ಅದೇ ಥರ ಸೇಮ್ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಅರ್ಧ ಬರ್ಧ ಬೇಯಿಸಿದ್ರೆ ಕೂಡ ಚೆನ್ನಾಗಲ್ಲ. ಹಾಗಾಗಿ ಇದಕ್ಕೆ ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕೋತೀನಿ. ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೈಟಾಗಿ ಉದುರಿಸ್ಕೋತೀನಿ ಅಷ್ಟೇ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಇಲ್ಲಿ ಈ ಕಡೆ ಇನ್ನೊಂದು ಟ್ರಿಪ್ಪು ಬೇಯ್ಲಿಕ್ಕೆ ಹಾಕಿದ್ದೀನಿ, ಅದು ಬೇಯಲಿ ಅಂತ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಇದಕ್ಕೆಲ್ಲ ಜಾಸ್ತಿ ಉದುರಿಸ್ತೀವಿ ನೋಡು. ತಿಂದು ನೋಡಿ ಟೇಸ್ಟ್ ಹೇಳಿ ಮಗಳು. ಚೆನ್ನಾಯ್ತಾ? ಮೂಳೆ ಕಚ್ಬಿಟ್ಟೆ. ಮೂಳೆ ಕಚ್ಬಿಟ್ಟ? ನಿಮ್ಮಪ್ಪ ಒಳ್ಳೇದಂತ ಸಾರಿಸ್ಕೊಂತ, ನಿಮ್ಮಪ್ಪ ಒಳ್ಳೇದಂತ ಸಾರಿಸ್ಕೊತೈತಂತ. ಒಂದು ಪೀಸ್ ಅನ್ಕೊಬಿಟ್ಟು 2 ಪೀಸು. ಚೆನ್ನಾಗಿ ಬಂದೈತೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇನ್ನು ಇವತ್ತಿನ ಪುದೀನ ಕಬಾಬ್ ಅಂತೂ ಸೂಪರಾಗಿ ಬಂದಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಲೇಬೇಕು. ನಾನು ಏನು ತೋರಿಸಿದ್ದೀನಿ ಅದೇ ಥರ ಪ್ರೊಸೆಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನು ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.